ವೆಲ್ಕಮ್ ಟು ಲಕ್ಕಿ ಲಿಶಿಕಾ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಿಮಗೆ ನಮ್ಮ ಒಂದು ಸಣ್ಣ ಟ್ರಾವೆಲಿಂಗ್ ಜರ್ನಿ ಬಗ್ಗೆ ತಿಳಿಸ್ಕೊಡ್ತಿದ್ದೀವಿ. ಅಂದರೆ ನಾವೆಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಇವತ್ತೊಂದು ದತ್ತಗುರು ಸದಾನಂದ ಮಹಾರಾಜರು ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ. ಅದು ಹುಬ್ಬಳ್ಳಿಯಲ್ಲಿದೆ, ಅದು ಬ್ಯಾಂಗ್ಳೂರಲ್ಲೂ ಇದೆ. ಅದರಲ್ಲಿ ಮೇನ್ ಆಶ್ರಮ ಇರೋದು ಹುಬ್ಬಳ್ಳಿಯಲ್ಲಿ. ಅಲ್ಲಿ ನಮ್ಮ ಅಕ್ಕನ ಮಗಳಿಗೆ ಒಂದು ಮುಡಿ ಕಾರ್ಯಕ್ರಮ ಇರೋದ್ರಿಂದ ಎಲ್ಲ ಫ್ಯಾಮಿಲಿ ಸಮೇತ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಹುಬ್ಬಳ್ಳಿಗೆ. ಮಗಳಿಗೆ ಅಪ್ಪನೇ ಪ್ರಪಂಚ ಅಲ್ವಾ, ನೋಡಿ ಭುಜದ ಮೇಲೆ ಹೊತ್ತು ಭವಿಷ್ಯ ಬರೆದವ ಹಬ್ಬ. ಹೆಣ್ಮಕ್ಳು ಯಾವಾಗಲೂ ಅವ್ರ ಅಪ್ಪನ ಜೊತೆ ಇರೋದು, ಅವ್ರ ಅಪ್ಪನ ಪ್ರೀತಿನ ಬಯಸ್ತಾವಲ್ವ, ಅದನ್ನು ನೋಡೋದಕ್ಕೆ ಖುಷಿಯಾಗುತ್ತೆ. ಅವಳು ನೋಡಿ ಟ್ರಾವೆಲಿಂಗಲ್ಲಿ ಎಷ್ಟು ನೀಟಾಗಿ ಅವ್ರ ಅಪ್ಪನ ಜೊತೆನೇ ಇರಬೇಕು ಅಂತ ಬಯಸ್ತಿದ್ದಾಳೆ. ನೋಡ್ಬಿಡೋಣ, ಇನ್ನೇನು ನಮ್ಮ ಕೆಲಸ ಅದೇ ತಾನೆ. ನೆಕ್ಸ್ಟ್ ಹೇಳಿದ್ನಲ್ಲ ಮುಡಿ ಕಾರ್ಯಕ್ರಮ ಇರೋದಕ್ಕೆ ಹೋಗ್ತಿರೋದು ಅಂತ. ನೆಕ್ಸ್ಟು ಮುಡಿ ಕೊಡ್ಸೋಕೋದ್ವಿ. ಮುಡಿ ಕೊಡ್ಸೋದಕ್ಕೆ ಅವಳು ತುಂಬ ಹಠ ಮಾಡ್ತಾಯಿದ್ಲು. ಅವಳಿಗೆ ಮುಡಿ ಕೊಡಿಸ್ಕೊಂಡಿದ್ದ ನಂತರ ದೇವಸ್ಥಾನದ ಅಂದರೆ ಗುರುಗಳ ದರ್ಶನಕ್ಕೆ ಹೋದ್ವಿ. ಗುರುಗಳ ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲದೆ ಇರೋದ್ರಿಂದ ಫೋಟೋ ತೆಗಿಯೋಕ್ಕಾಗಿಲ್ಲ. ಓಕೆ, ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಹಾವೇರಿಯಲ್ಲಿರುವಂಥ ಉತ್ಸವ್ ಗಾರ್ಡನ್ಗೆ ಬಂದ್ವಿ. ಉತ್ಸವ್ ರಾಕ್ ಗಾರ್ಡನ್ ಅಂತಾರೆ ಇದನ್ನು. ಅಲ್ಲಿ ಅಂದರೆ ಇಲ್ಲಿ ಏನಂತ ಹೇಳಿದ್ರೆ, ನೀವು ಹಳೆಯ ಕಾಲದ ಏನಿದೆಯೋ ಈ ಗೋಡೆ ಎಲ್ಲ ನೋಡ್ತಿದ್ರಲ್ವ, ಈ ಮಣ್ಣಿನ ಗೋಡೆ, ಆಗಿನ ಕಾಲದಲ್ಲಿ ಈ ಮಣ್ಣಲ್ಲೇ ಕಟ್ತಾಯಿದ್ರಂತೆ ಗೋಡೆನ. ಇವಾಗೆಲ್ಲ ಕಾಂಕ್ರೀಟ್ ಬಂದಿರೋದ್ರಿಂದ ನಮಗೆ ಮಣ್ಣಿನ ಗೋಡೆ ನೋಡೋದಕ್ಕೂ ಸಿಗಲ್ಲ ಬಿಡಿ. ಆದರೆ ನೀವು ನಿಮ್ಮ ಮಕ್ಕಳನ್ನ ಒಂದ್ಸಲಿ ಕರ್ಕೊಂಡೋಗಿ ಹೇಗಿತ್ತು ಅನ್ನೋದನ್ನು ತೋರಿಸ್ಬೋದು. ಈ ಗೋಡೆಗಳು ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ, ಮನೆಗಳನ್ನ ಅವಾಗ ಹೆಂಗೆ ಕಟ್ತಿದ್ರು ಅದೇ ಥರ ನ್ಯಾಚುರಲ್ ಆಗಿದೆ. ಅಲ್ಲಿ ಸ್ವಲ್ಪ ಫೋಟೋ ಸೆಕ್ಷನ್ ಮುಗಿಸ್ಕೊಂಡ್ವಿ. ನಿಮ್ಮ ಮಕ್ಳಿಗೆ ಒಂದ್ಸಲಿ ತೋರಿಸಿ ಈ ಗೋಡೆಗಳೆಲ್ಲ ಹೇಗಿರುತ್ತೆ ಅಂತ ಹೇಳಿ. ನೆಕ್ಸ್ಟು ಎಂಟ್ರಿ. ಆ ಎಂಟ್ರಿ ಗೋಡೆಗಳೆಲ್ಲ ಇದೇ ಥರನೇ ಇದೆ, ಮಣ್ಣಲ್ಲೇ ಕಟ್ಟಿದ್ದಾರೆ. ನ್ಯಾಚುರಲಾಗಿ ಕಾಣಿಸುತ್ತೆ ನಿಮಗೆ. ಒಂದ್ಸಲಿ ನೋಡಿದ್ರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳನ್ನಂತೂ ಒಂದ್ಸಲಿ ಕರ್ಕೊಂಡೋಗಿ ನೋಡಿ, ತುಂಬ ಚೆನ್ನಾಗಿದೆ. ಜೊತೆಗೆ ಇಲ್ಲಿಂದ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಎಂಟ್ರಿ ಆದಮೇಲೆ ಎಲ್ಲೆಲ್ಲಿ ಹೋಗ್ತಿದ್ದೀವಿ ಅನ್ನೋದನ್ನು ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಅಂದರೆ ಎಷ್ಟು ವಿಡಿಯೋ ಮಾಡೋಕ್ಕಾಗುತ್ತೋ ಅಷ್ಟರಲ್ಲೇ ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ, ಅದನ್ನು ಕೇಳಿಸ್ಕೊಳ್ಳಿ. ಆದರೆ ಕಂಪ್ಲೀಟಾಗಿ ಎಲ್ಲನೂ ಇದರಲ್ಲಿಲ್ಲ ಕಂಪ್ಲೀಟಾಗಿ, ಬಟ್ ತುಂಬ ಚೆನ್ನಾಗಿದೆ ಪಾರ್ಕ್ ಒಳಗಡೆ ನೋಡೋದಕ್ಕೆ. ನಿಮಗೆ ಇದೆಲ್ಲ ಕಂಪ್ಲೀಟ್ ಮಣ್ಣಲ್ಲಿ ಕಟ್ಟಿರೋದವರು. ಮಣ್ಣಲ್ಲಿ ಕಟ್ಟಿರೋ ಥರನೇ ನಿಮಗೆ ಆಗ ಹೇಗೆ ನೀವು ಮನೆಗಳೆಲ್ಲ ನೋಡೋದಕ್ಕೆ ಸಿಗ್ತಾಯಿತ್ತು ಅಂದರೆ, ನಾವು ಅಟ್ಲೀಸ್ಟ್ ಒಂದು ಸ್ವಲ್ಪ ಈ 90s ಕಿಡ್ಸ್ ಎಲ್ಲ ನೋಡಿರ್ತಾರೆ ಅನಿಸುತ್ತೆ ಕೆಲವೊಂದು ಹಿಂದೆ ಹೇಗಿರ್ತಿತ್ತು ಅಂತ. ಇದೆಲ್ಲ ಎಂಟ್ರಿ, ಪಾರ್ಕ್ದು ಎಂಟ್ರಿ ಇರುತ್ತೆ. ಪಾರ್ಕ್ ಎಂಟ್ರಿ ಯಾವ ಥರ ಹೋಗ್ತಿದ್ದಾರೆ. ನನ್ನ ಮಗಳಿಗೆ ಅರ್ಜೆಂಟ್ ಇದೆ, ನಮ್ಮ ಅಕ್ಕನ ಮಗಳಿಗೆ ಬೇಗ ಹೋಗಿ ನೋಡಿಬಿಡ್ಬೇಕು ಅಲ್ಲಿ ಏನಿದೆ ಅಂತ. ಈ ಮಕ್ಳಿಗೆ ಅದೇ ಅಲ್ವಾ ಕ್ಯೂರಿಯಾಸಿಟಿ. ಬಟ್ ಇಲ್ಲಿ ಎಂಟ್ರಿ ಟಿಕೆಟ್ ಇರುತ್ತೆ. ನೀವು ಒಂದ್ಸಲಿ ಎಂಟ್ರಿ ಟಿಕೆಟ್ ಮಕ್ಳಿಗೂ ಇರುತ್ತೆ. ಅದೆಲ್ಲ ಚಾರ್ಜಸ್ ನಿಮಗೆ ಕೌಂಟ್ರಲ್ಲಿ ಹೇಳ್ತಾರೆ. ಒಂದ್ಸಲಿ ಹೋಗಿ ನೀವು ಅದನ್ನು ತೊಗೊಂಡು ಒಳಗಡೆ ಎಂಟ್ರಿ. ಬಟ್ ನೀವು ಕೊಡೋ ದುಡ್ಡಿಗೆ 100% ವರ್ತ್ ಇರುತ್ತೆ. ಇಲ್ಲೇ ಟಿಕೆಟ್ ತೊಗೋಬೇಕಾಗುತ್ತೆ. ಟಿಕೆಟ್ ತೊಗೊಂಡು ನೀವು ಸ್ವಲ್ಪ ಎಂಟ್ರಿ ಕೊಟ್ಟರೆ ಅಲ್ಲಿ ಒಳಗಡೆ ನಿಮಗೆ ನೋಡೋದಕ್ಕೆ ತುಂಬ ಅದ್ಭುತವಾದ ಕಲೆಗಳಿರುತ್ತೆ. ಕಲಾಕೃತಿ ಇರ್ಬೋದು, ಅಥವಾ ಒಬ್ಬ ಶಿಲ್ಪಿಯ ಕಲಾಕೃತಿನ ನೀವು ಇಲ್ಲಿ ತುಂಬ ಚೆನ್ನಾಗಿ ನೋಡ್ಬೋದು. ಅವ್ರ ಕೈ ಚಳಕ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಲ್ಲಿ ಪ್ರತಿಯೊಂದು ಇದೆ ನಿಮಗೆ. ಮಕ್ಕಳು ಆಟ ಆಡೋದಕ್ಕಿರ್ಬೋದು, ಮತ್ತು ಅವಾಗಿಂದು ಇವಾಗ ನೋಡಿ ಇದು ಎಷ್ಟು ಚೆನ್ನಾಗಿದೆ. ಇದು ರಿಯಲಾಗಿ ಇರೋ ಥರ ಇರುತ್ತೆ ಪ್ರತಿಯೊಂದೂ. ಇನ್ನು ಕೆಲವೊಂದು ಕಾರ್ಯಗಳು ನಡೀತಾ ಇದೆ ಅಲ್ಲಿ ಕೆಲಸಗಳು. ಹಾಗೆ ಅಲ್ಲಿ ಸ್ವಲ್ಪ ಫ್ರೂಟ್ಸ್ ಇತ್ತು ಅಂತೇಳಿ ಫ್ರೂಟ್ಸ್ ತಿಂದ್ವಿ. ಎನರ್ಜಿ ಬೇಕಲ್ವಾ ಇನ್ನು ಪಾರ್ಕ್ ಎಲ್ಲ ರೌಂಡ್ ಹಾಕೋದಕ್ಕೆ. ಮತ್ತು ವಾಟರ್ ಗೇಮ್ಗೆ ಹೋದ್ವಿ, ಬೋಟಿಂಗಲ್ಲಿ ಸ್ವಲ್ಪ ನಮ್ಮ ಅಕ್ಕನ ಮಕ್ಕಳೆಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿದೆ ಅಲ್ಲೂ ಬೋಟಿಂಗೂ. ನಾರ್ಮಲಾಗಿ ಬೆಂಗಳೂರಲ್ಲೂ ಸಿಗುತ್ತೆ ನಿಮಗೆ ಬೋಟಿಂಗು ಅಂತ ಹೇಳ್ಬೋದು, ಬಟ್ ಸಿಗುತ್ತೆ ಬ್ಯಾಂಗ್ಳೂರನ್ನು. ಬಟ್ ಔಟ್ಸೈಡ್ ಹೋದಾಗ ಅದನ್ನು ಎಂಜಾಯ್ ಮಾಡೋ ರೀತಿಯೇ ಬೇರೆ. ಬಟ್ ಇದರಲ್ಲಿ ಬೋಟಿಂಗ್ ಜೊತೆಗೆ ನಿಮಗೆ ಒಬ್ಬ ಶಿಲ್ಪಿ ಕಲೆನ ನೀವು ಹೇಗೆ ಅವನು ಕೆತ್ತಿರ್ತಾನೆ, ಮತ್ತು ಆಗಿನ ಕಾಲದಲ್ಲಿ ಹೆಂಗಿರುತ್ತೆ ಅದನ್ನೆಲ್ಲ ನೋಡೋದಕ್ಕೆ ಅದು ರಿಯಾಲಿಟಿ ಥರ ಕಾಣಿಸುತ್ತೆ ನಿಮಗೆ. ಪ್ರತಿಯೊಂದು ಏನೋ ಕೆತ್ಬಿಟ್ಟಿದ್ದಾರೆ ಅನ್ನೋದಿಲ್ಲ, ಎಲ್ಲನೂ ರಿಯಾಲಿಟಿ. ನೀವು ಎಷ್ಟು ಚೆನ್ನಾಗಿ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನೀವು ಒಂದ್ಸಲ ವಿಸಿಟ್ ಮಾಡಿದಾಗ ಅದನ್ನು ನೋಡ್ಬೋದು. ಇಲ್ಲಿ ನೋಡಿ ಒಂಟೆ ಇದೆ. ಈ ಒಂಟೆ ಎಷ್ಟು ಚೆನ್ನಾಗಿದೆ ಅಂದರೆ, ನನ್ನ ಮಗ ಅದರಲ್ಲಿ ತುಂಬ ಎಂಜಾಯ್ ಮಾಡ್ತಿದ್ದಾನೆ. ಅವ್ನಿಗೆ ಅದರಲ್ಲಿ ಎಂಜಾಯ್ ಮಾಡೋದೇ ತುಂಬ ಖುಷಿ ಇದೆ ಪಾರ್ಕಲ್ಲಿ. ನಾವಿಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಕರ್ಕೊಂಡು ಹೋಗ್ತೀವಲ್ಲ ಪಾರ್ಕ್, ಒಂದು ಜಾರಬಂಡೆ ಆಡ್ತಾರೆ ಮತ್ತು ವಾಪಸ್ ಬರ್ತಾರೆ, ಒಂದು ಸ್ವಿಂಗಲ್ಲಿ ಕುತ್ಕೊತಾರೆ ಮತ್ತು ವಾಪಸ್ ಬರ್ತಾರೆ. ಇಲ್ಲಾಂದರೆ ನಿಮಗೆ ನೇಚರ್ ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ. ಅದರ ನೆಕ್ಸ್ಟು ಒಂದು ಸ್ವಲ್ಪ ರೈಡ್ಗೆ ಹೋಗೋಣ ಅಂತ ಹೋದರು ನಮ್ಮ ಭಾವ ಮತ್ತು ನಮ್ಮ ಭಾವನ ಮಗ ಇಬ್ಬರು. ರೈಡ್ಗೆ ಹೋಗಿದ್ದಲ್ಲಿ ಹೆಂಗಿತ್ತಂದರೆ, ಇವಾಗ ಹಳ್ಳಿಲೆಲ್ಲ ನಾವು ಹೋಗ್ತೀವಿ ಗೊತ್ತಾ ಗಾಡಿ ತೊಗೊಂಡು, ಆ ಥರ ಇತ್ತು. ನೇಚರು ಅಷ್ಟು ಚೆನ್ನಾಗಿದೆ. ಇಲ್ಲಿ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರಲ್ಲ. ನೇಚರು ನಿಮಗೆ ತುಂಬ ಸಪೋರ್ಟ್ ಮಾಡುತ್ತೆ ನೀವು ಎಂಜಾಯ್ ಮಾಡೋದಕ್ಕೆ. ಆ ಥರ ಇದೆ ನೇಚರು. ಈ ಸುತ್ತಮುತ್ತ ನಿಮ್ಗೆ ನೋಡ್ತಾ ಇದ್ದರೆ ಗೊತ್ತಾಗ್ತಿದೆ ಅನಿಸುತ್ತೆ ನೇಚರ್ ಯಾವ ಥರ ಇದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ. ಮರಗಳು ತುಂಬ ನೋಡೋದಕ್ಕೆ ಸಿಗುತ್ತೆ ನಿಮಗೆ. ಅಲ್ಲಿ ಅದ್ಭುತವಾದ ನೇಚರ್ನ ನೀವು ಎಂಜಾಯ್ ಮಾಡ್ಬೋದು. ಆ ನೇಚರ್ನ ಈ ಕಾಂಕ್ರೀಟ್ ಸಿಟಿ ನಡುವೆ ನಮಗೆ ಮರಗಳು ನೋಡೋಕೆ ಸಿಗೋದೇ ಅಪರೂಪ. ಅಂಥದ್ರಲ್ಲಿ ಈ ಥರ ನೇಚರ್ ಸಿಕ್ಕಿದಾಗ ಅಟ್ಲೀಸ್ಟ್ ನಿಮ್ಮ ಮಕ್ಕಳನ್ನೆಲ್ಲ ಒಂದ್ಸಲಿ ಕರ್ಕೊಂಡೋಗಿ ಒಂದ್ಸಲಿ ಎಂಜಾಯ್ ಮಾಡಿ. ಈ ಅದ್ಭುತವಾದ ಕ್ಷಣಗಳನ್ನ ನೀವು ಅಟ್ಲೀಸ್ಟ್ ನಿಮ್ಮ ಮಕ್ಳಿಗೆ ತೋರಿಸ್ಬೇಕು. ನೀವಿವಾಗ ಸವಿತೀನಿ ಅಂದರೆ ಖಂಡಿತ 100% ನಿಮಗೆಲ್ಲೂ ಸಿಗೋಲ್ಲ. ಇವಾಗ ಒಂದ್ಸಲಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಬಾವರು ತುಂಬ ರೈಡ್ನೆಲ್ಲ ಮುಗಿಸ್ಕೊಂಡು ಬಂದರು. ನೆಕ್ಸ್ಟ್ ಅವ್ರ ಮಗಳು ತುಂಬ ಹಠ ಮಾಡ್ತಾಯಿದ್ಲು.
ನಾನು ರೈಡ್ ಹೋಗಬೇಕು ಅಂತ. ಅದಕ್ಕೆ ಅವಳನ್ನ ಸುಮ್ಮನೆ ಆ ರೈಡಿಂಗ್ ಗಾಡಿಯಲ್ಲಿ ಕೂರಿಸ್ಬಿಟ್ಟು ಸ್ವಲ್ಪ ಹೊತ್ತು ಅವಳನ್ನ ಎಂಜಾಯ್ ಮಾಡೋಕ್ಕೆ ಬಿಟ್ವಿ. ಅವಳು ಅದಾದಮೇಲೆ ಸಮಾಧಾನ ಮಾಡ್ಕೊಂಡಿದ್ದ ನಂತರ ನಾವು ಇಲ್ಲಿ ನೆಕ್ಸ್ಟ್ ಪ್ಲೇಸ್ ನಿಮ್ಗೆ ಏನಿದೆ ಅಂದರೆ ಚಿಲ್ಡ್ರನ್ಸ್ ಗಾರ್ಡನ್ ಅಂತ ಇದೆ. ಅಂದರೆ ಇಲ್ಲಿ ಮಕ್ಕಳು ಯಾವ ಥರ ಆಟ ಆಡ್ತಾರೆ, ಮಕ್ಕಳು ಯಾವ ಥರ ಕುತ್ಕೊಳ್ತಾರೆ, ಒಂಥರ ನ್ಯಾಚುರಲ್ ಆಗಿದೆ ಅದೆಲ್ಲ ನಿಮ್ಗೆ ನೋಡೋದಕ್ಕೆ. ಅದನ್ನೊಂದ್ಸಲಿ ಮಕ್ಳಿಗೆ ತೋರಿಸಿ ಅವಾಗ ಖುಷಿ ಪಡ್ತಾರೆ. ಮಕ್ಕಳು ಯಾವ್ಯಾವ ಗೇಮ್ ಆಡ್ತಾರೆ. ಮತ್ತು ಇದು ಗ್ಲಾಸ್ ಗಾರ್ಡನ್ ಅಂತಾರೆ, ಅಂದರೆ ಇದು ಕಂಪ್ಲೀಟ್ ಗ್ಲಾಸಲ್ಲಿ ಮಾಡಿದ್ದಾರೆ ಕೆಲವೊಂದನ್ನ. ಇಲ್ಲಿ ಮಕ್ಕಳಿಗೆ ಎಲ್ಲ ಥರ ಮಿಲ್ಟ್ರಿ ಸ್ಪೋರ್ಟ್ಸ್ ಥರನೂ ಇದೆ ನೋಡಿ. ನನ್ನ ಮಗ ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ ಅಂದರೆ ಅವನು ಅದನ್ನ ಕಂಪ್ಲೀಟ್ ಮಾಡೋ ತನಕ ಇಳಿಯಲ್ಲ ನೋಡಿ. ನಾವು ಸ್ವಲ್ಪ ಹೊತ್ತು ಅವನೇನು ಕಂಪ್ಲೀಟ್ ಮಾಡ್ತಾನೆ ಅಂತ ನೋಡ್ತಾ ಇದ್ವಿ. ಕಂಪ್ಲೀಟ್ ಫೈನಲಿ ಅವನು ಕಂಪ್ಲೀಟ್ ಮಾಡ್ತಾನೆ. ಅದನ್ನು ಕಂಪ್ಲೀಟ್ ಮಾಡಾದ್ಮೇಲೆ ನಾವು ನೆಕ್ಸ್ಟ್ ಹೋಗೋದೇ ಈ ಕೆಲವೊಂದು ಪ್ಲೇಸಸ್ನ ಇಲ್ಲಿ ಒಂದೊಂದಾಗಿ ತೋರಿಸ್ತೀವಿ. ಇಲ್ಲಿ ಇನ್ನೊಂದಿದೆ ನಿಮಗೆ, ಗೌಡ್ರು ಮನೆ ಅಂತ ಒಂದಿದೆ. ಅಲ್ಲಿ ನಿಮಗೆ ಈ ಗೌಡ್ರು ಮನೇಲಿ ಹಿಂಗಿತ್ತು, ಶಾಸ್ತ್ರ ಯಾವ ಥರ ಹೇಳ್ತಾಯಿದ್ರು, ಅದು ಕಂಪ್ಲೀಟಾಗಿ ನಿಮಗೆ ಕಾಣಿಸುತ್ತೆ. ಅಲ್ಲಿ ಹೋದರೆ ಒಂಥರ ನ್ಯಾಚುರಲ್ ಥರ ಇರುತ್ತೆ ನಿಮಗೆ. ನಾವು ನೋಡಿರೋದನ್ನ ನಿಮಗೆ ಹೇಳ್ಬೋದು, ಬಟ್ ನೀವು ಅಲ್ಲಿ ಹೋಗಿ ನೋಡಿದ್ರೇ ಅದ್ರ ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ. ನಾವು ಇವಾಗ ಹೇಳಿದ್ರೂ ನಿಮ್ಗೆ ಅದೇನು ಅಂತ ಗೊತ್ತಾಗಲ್ಲ. ಬಟ್ ಅಲ್ಲಿ ನೋಡಿದ್ರೆ ಕಂಪ್ಲೀಟ್ ಗೌಡ್ರು ಮನೆಯೇ ಇರುತ್ತೆ ಅಲ್ಲಿ. ಅದಾದಮೇಲೆ ನಾವು ಅವ್ನು ಕಂಪ್ಲೀಟ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಅಲ್ಲಿ ಗ್ಲಾಸ್ ಗ್ಯಾಲರಿ. ಅಂದರೆ ಕಂಪ್ಲೀಟಾಗಿ ಇಲ್ಲಿ ಸ್ವಲ್ಪ ಗ್ಲಾಸಲ್ಲಿ ಮಾಡಿರ್ತಾರೆ. ಏನೇ ಅಂದರೆ ಕಲಾಕೃತಿ ಏನು ಮಾಡಿದಾರಲ್ವ, ಅದು ಸ್ವಲ್ಪ ಗ್ಲಾಸಲ್ಲಿ ಮಾಡಿದ್ದಾರೆ ಅವರು. ನೀವು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅದು. ಅಂದರೆ ಕ್ಯಾಮ್ರಾದಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸಲ್ಲ ಅದು, ಬಟ್ ಅದು ಕಂಪ್ಲೀಟಾಗಿ ಗ್ಲಾಸಲ್ಲಿರುತ್ತೆ. ಅಲ್ಲಿ ಯಾವ ಥರ ಇರುತ್ತೆ ಅಂತ ನೋಡಿ. ಇಲ್ಲಿ ಕೆಲವೊಂದು ಮಕ್ಕಳು ಕುತ್ಕೊಂಡಿರೋ ಥರ, ಮತ್ತು ಅವರು ನೋಡಿ ಎಂಜಾಯ್ ಮಾಡ್ತಿರೋದು, ಅವ್ರು ಆಟ ಆಡ್ತಿದ್ದಾರೆ. ಅಲ್ಲಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಿರೋ ಥರ, ಇದೆಲ್ಲ ನ್ಯಾಚುರಲ್ ಥರ ಬಂದಿದೆ ನಿಮಗೆ. ಇದೆಲ್ಲ ಕಂಪ್ಲೀಟಾಗಿ ನಿಮಗೆ ಗ್ಲಾಸಲ್ಲಾಗಿದೆ ಇದು. ಇಲ್ಲಿ ನೋಡಿ, ಇಲ್ಲಿ ಒಂದು ಯಾವ್ಯಾವ ಥರ ಕುಟುಂಬಗಳಿದೆ. ಇಲ್ಲಿ ಯಶ್ ಮತ್ತು ರಾಧಿಕದು ಒಂದು ಸ್ಟ್ಯಾಚು ಇರುತ್ತೆ. ಒಂದ್ಸಲಿ ಬನ್ನಿ ನೋಡಿದ್ರೆ ಸ್ವಲ್ಪ ಫೋಟೋ ಸೆಕ್ಷನ್ ನಡೀತು ಅಲ್ಲಿ. ಅಂದರೆ ಈ ಹೋಟೆಲ್ಗಳೆಲ್ಲ ಹೆಂಗಿರುತ್ತೋ ಆ ಥರ ಇವಾಗ ಎಲ್ಲರೂ ಫ್ಯಾಮಿಲಿ ನೋಡಿ ಎಷ್ಟು ಚೆನ್ನಾಗಿ ನನ್ನ ಮಕ್ಕಳು ಎಂಜಾಯ್ ಮಾಡ್ತಿದ್ದಾರಂತ. ಅಲ್ಲೆಲ್ಲರೂ ಈ ಹೋಟೆಲ್ಗೆ ಹೋದರೆ ಹೆಂಗೆ ಈ ಜಾಯಿಂಟ್ ಫ್ಯಾಮಿಲಿಗಳು, ಇಲ್ಲಿ ಏನಂದರೆ ಈ ಫಾರಿನರ್ಸ್ ಇವರೆಲ್ಲರೂ ಬಂದಿರ್ತಾರಲ್ವ. ಅಂದರೆ ಇಲ್ಲಿ ಯಾವುದೇ ಜಾತಿ ಧರ್ಮ ಆ ಥರ ಏನು ಮಾಡಿ ಎಲ್ಲ ಧರ್ಮನೂ ನಿಮ್ಗೆ ನೋಡೋಕೆ ಸಿಗುತ್ತೆ, ಎಲ್ಲ ಥರನೂ ನಿಮ್ಗೆ ನೋಡೋಕೆ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಸ್ವಲ್ಪ ಫೋಟೋ ಸೆಕ್ಷನ್ ಮಾಡ್ಕೊಂಡ್ವಿ. ನಂತರ ಫೋಟೋ ಸೆಕ್ಷನ್ ಯಾವ ಥರ ಆಯಿತು ಅಂತ ನೋಡ್ತಾಯಿರಿ. ಇಲ್ಲಿ ಈ ಫ್ರೂಟ್ಸ್ದೆಲ್ಲ ಬರುತ್ತಲ್ಲ, ಅದ್ರದ್ದು ಕುತ್ಕೊಳ್ಳೋಕೆ ಚೇರ್ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ. ಇದನ್ನು ಹಳ್ಳಿ ಸೊಗಡು ಅಂತಲೂ ಕರೀತಾರೆ. ಅಂದರೆ ನಿಮಗೆ ಹಳ್ಳಿಗೆ ಸೊಗಡು, ಅಂದರೆ ಹಳ್ಳಿಗೆ ಹೋದರೆ ನಿಮ್ಗೆ ಏನೇನು ನೋಡೋದಕ್ಕೆ ಸಿಗುತ್ತೋ ಅದೆಲ್ಲ ಕಂಪ್ಲೀಟಾಗಿ ಇಲ್ಲಿ ಸಿಗುತ್ತೆ ನಿಮಗೆ ಈ ಪಾರ್ಕಲ್ಲಿ, ಗಾರ್ಡನಲ್ಲಿ. ಇಲ್ಲಿ ನೋಡಿ ಮಗು ಕುತ್ಕೊಂಡಿದೆ. ಇದು ಒಂದು ಫ್ಯಾಮಿಲಿ ಗಾರ್ಡನ್ ಅಂತ. ಅಂದರೆ ನಿಮಗೆ ಫ್ಯಾಮಿಲಿಗಳಂದರೆ ಯಾವ್ಯಾವ ಥರ ಇರುತ್ತೆ ಅನ್ನೋದನ್ನೆಲ್ಲ ಈ ನಿಮಗೆ ಈ ಸೆಕ್ಷನಲ್ಲಿ ಖಂಡಿತ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ ಅವರು. ತುಂಬ ಚೆನ್ನಾಗಿ ಅದಕ್ಕೆ ಆ ಕಲೆಗಳು ಇದೆ ಇಲ್ಲಿ ನಿಮಗೆ. ಇಲ್ಲಿ ನಿಮ್ಗೆ ನೋಡೋದಕ್ಕೆ ತುಂಬ ವಿಷಯಗಳಿದ್ದಾವೆ. ಅಂದರೆ ತುಂಬ ಈ ಬುಡಕಟ್ಟು ಜನಾಂಗ, ಈ ಫ್ಯಾಮಿಲಿ ನೋಡಿ, ನಾನು ಯಾವಾಗಲೇ ಹೇಳಿದ್ನಲ್ಲ ನಿಮಗೆ ಫ್ಯಾಮಿಲಿ ಗಾರ್ಡನ್ ಇದೆ ಅಂತ. ಇಲ್ಲಿ ಫ್ಯಾಮಿಲಿ ಗಾರ್ಡನ್ಗೆ ಹೋಗೋಕ್ಕೆ ಜಾಗ ಇದೆ ನೋಡಿ. ಇಲ್ಲಿ ನೀವು ಹೋದರೆ ಕಂಪ್ಲೀಟಾಗಿ ಅಲ್ಲಿ ಫ್ಯಾಮಿಲಿ ಅಂದರೆ ಯಾವ ಥರ ಇರುತ್ತೆ, ಇವಾಗ ಅಜ್ಜಿ ತಾತ ಇದನ್ನೆಲ್ಲನೂ ಅವ್ರು ಕೆತ್ತಿದ್ದಾರೆ. ಅದನ್ನು ನೋಡಬೇಕು ನೀವು ಒಂದ್ಸಲಿ, ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಹಳೆ ಕಾಲದ ಸಾರಿಗೆ ವ್ಯವಸ್ಥೆ ಹೆಂಗಿರ್ತಾಯಿತ್ತು, ಜನಪದ ಕಲೆಗಳಂದರೆ ಏನು, ಕುಟುಂಬ ಹೆಂಗಿರ್ತಾಯಿತ್ತು ಅಂತ ಹೇಳಿದ್ರೆ ಬೃಂದಾವನ ಹೆಂಗಿರ್ತಾಯಿತ್ತು, ಆ ಕುಟುಂಬದ ಉದ್ಯಾನವನ ಇರ್ಬೋದು, ಬುಡಕಟ್ಟು ಜನಾಂಗಗಳದ್ದು ಹೆಂಗಿರುತ್ತೆ, ಅವ್ರ ಲೈಫ್ ಸ್ಟೈಲ್ ಹೆಂಗಿತ್ತು, ಅವ್ರ ಜೀವನ ಹೆಂಗಿತ್ತು ಅನ್ನೋದು ಕಂಪ್ಲೀಟಾಗಿದೆ. ಇಲ್ಲಿ ಒಂಥರ ಈ ಕಲೆನ ನೀವು ನೋಡೋದಕ್ಕೆ ತುಂಬ, ಈ ಕಲೆನ ಆರಾಧಿಸೋರು ಒಂದ್ಸಲಿ ಇಲ್ಲಿಗೆ ಹೋದರೆ ಖಂಡಿತ ತುಂಬ ಖುಷಿ ಪಡ್ತಾರೆ. ಅಂದರೆ ಅವರು ಏನು ಅಮೌಂಟ್ನ ಕೊಟ್ಟು ಎಂಟ್ರಿಗೆ ಹೋಗಿರ್ತಾರಲ್ಲ, ಅಲ್ಲಿ ತುಂಬ ಖುಷಿ ಆಗುತ್ತೆ. ಇಲ್ಲಿ ಅಂದರೆ ಸರ್ವಜೀವಿಗಳ, ಅಂದರೆ ಎಲ್ಲ ಥರ ಜೀವಿಗಳನ್ನು ಇಲ್ಲಿ ಎಂಟ್ರಿಯಲ್ಲಿ ನಿಮಗೆ ತೋರಿಸಿರ್ತಾರೆ. ಈ ತೋಟಗಳಿದೆ ಇಲ್ಲೊಂಥರ, ಅಂದರೆ ಇಲ್ಲಿ ಎಲ್ಲ ಥರ ಜೀವಿಗಳನ್ನೂ ಅವ್ರ ಕಲೆಯಲ್ಲಿ ತೋರಿಸಿದ್ದಾರೆ. ಅದನ್ನು ನೀವು ನೋಡ್ಬೋದು, ಕಲೆಯಲ್ಲಿ ಯಾವ ಥರ ಕೆತ್ತಿರ್ತಾರೆ ಅನ್ನೋದನ್ನು ನೀವು ನೋಡ್ಬೋದು. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಈ ಥರದೊಂದು ಪ್ಲೇಸ್ ಇದೆ ಅನ್ನೋದೇ ನಮಗೊಂಥರ ಖುಷಿ ಮತ್ತು ಹೆಮ್ಮೆ ಪಡೋವಂಥ ವಿಷಯ ಇದು. ನೀವು ಒಂದ್ಸಲಿ ವಿಸಿಟ್ ಮಾಡಿಲ್ಲ ಅಂದರೆ ಅದನ್ನು ನೀವು ಆ ಕಲೆನ ಸವಿಯೋದನ್ನ ಕಳ್ಕೊತೀರಾ, ಮಿಸ್ ಮಾಡ್ಕೊಳ್ತೀರಾ. ಇಲ್ಲಿ ನೋಡಿ ಮಕ್ಕಳುಗಳೆಲ್ಲ ಯಾವ ಥರ ಕುತ್ಕೊಂಡಿರ್ತಾರೆ, ಅವಾಗೆಲ್ಲ ಯಾವ ಥರ ಮಕ್ಕಳುಗಳು ಟೈಮ್ ಪಾಸ್ ಮಾಡ್ತಾಯಿದ್ರು, ಮತ್ತು ಅವ್ರ ಆಟಿಕೆಗಳು ಯಾವ ಥರ ಇರ್ತಾಯಿತ್ತು ಅದೆಲ್ಲ ಇಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ಇನ್ನೊಂದೇನೆಂದರೆ ಮೊಬೈಲ್ ಯುಗ ಬಂದು ಮಕ್ಕಳು ಮೊಬೈಲಲ್ಲಿ ಕಳೀತಾ ಇರೋ ಟೈಮೇ ಜಾಸ್ತಿ ಆಗಿದೆ. ಬಟ್ ಇಲ್ಲಿ ನೋಡಿ ಆವಾಗಿನ ಮಕ್ಕಳುಗಳೆಲ್ಲ ಯಾವ ಥರ ಕ್ರಿಕೆಟ್ ಆಡ್ತಾಯಿದ್ರು, ಕೆಲವೊಬ್ಬರು ಮಾತಾಡ್ತಾಯಿದ್ರು, ಮತ್ತು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಅವ್ರವ್ರಿಗೆ ಗೊತ್ತಿರೋಂಥ ವಿಷಯಗಳನ್ನ ಅವರೆಲ್ಲ ಶೇರ್ ಮಾಡ್ಕೊಳ್ತಾಯಿದ್ರು. ಅವರು ಇವಾಗ ಅಜ್ಜಿ ಮನೆಗೆಲ್ಲ ರಜಕ್ಕೆ ಹೋದರೆ ಅವರೆಲ್ಲ ಟೈಮ್ನ ಹಿಂಗೆ ಸ್ಪೆಂಡ್ ಮಾಡಿದ್ರು ಅನ್ನೋದನ್ನು ಅವ್ರ ಮಕ್ಳುಗಳ ಜೊತೆ, ಅವ್ರ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ತಿದ್ರು. ಇವಾಗ ಮೊಬೈಲ್ ಬಂದಾಗಿಂದ ಮೊಬೈಲಲ್ಲಿ ಎಷ್ಟು ಟೈಮ್ನ ಸ್ಪೆಂಡ್ ಮಾಡಿದೆ, ಯಾವ ಗೇಮ್ನ ಮೊಬೈಲ್ ಆಡಿದೆ
ಅನ್ನೋದನ್ನು ಹೇಳ್ಕೊಳ್ಳೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಅವ್ರಿಗೆ. ಪಾಪ ಮೊಬೈಲಲ್ಲಿ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ. ಬಟ್ ಒಂದು ಸಲ ನೀವು ಕರ್ಕೊಂಡೋಗಿ ತೋರಿಸ್ಬೋದು. ಇಲ್ಲಿ ಇನ್ನೊಂದೇನೆಂದರೆ ಹಸುಗಳಿರ್ಬೋದು ಮತ್ತು ಮನೆ ಕೆಲಸ ಯಾವ ಥರ ನಡೆಯುತ್ತೆ ಹಳ್ಳಿಯಲ್ಲಿ, ಅಂದರೆ ಹಳ್ಳಿ ಸೊಗಡು ಅನ್ನೋದೇ ಅದು. ಹಳ್ಳಿಯಲ್ಲಿ ಯಾವ ಥರ ಮನೆ ಕೆಲಸಗಳನ್ನ ಮಾಡ್ತಾರೆ ಮತ್ತು ಹಸು ಕೆಲಸಗಳೆಲ್ಲ ಯಾವ ಥರ ನಡೆಯುತ್ತೆ, ಮತ್ತು ಅಲ್ಲಿ ಹಸುಗಳು ಹೆಂಗಿತ್ತು, ಈ ಎಮ್ಮೆಗಳನ್ನ ಯಾವ ಥರ ಸಾಕ್ತಾಯಿದ್ರು, ಮತ್ತು ಅಲ್ಲಿ ಯಾವ ಥರ ಕೊಟ್ಟಿಗೆಗಳೆಲ್ಲ ಇರ್ತಾಯಿತ್ತು ಅಂತ ಹೇಳ್ತಾ ಇದ್ರಲ್ಲ, ಅದು ಯಾವ ಥರ ಇರ್ತಾಯಿತ್ತು ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ಮಕ್ಕಳಿಗೆ ಆಟ ಆಡೋವಂಥ ಪ್ಲೇಸ್ ಕೂಡ ಅಲ್ಲಿದೆ. ಬೋರ್ ಆಗದೆ ಇರೋ ಥರ ಮಕ್ಕಳನ್ನು ಆಟ ಆಡಿಸ್ಬೋದು. ದೊಡ್ಡವ್ರಿಗೆ ಕಣ್ಣಿಗೆ ತಂಪಿರುತ್ತೆ, ನೋಡಿದ್ರೆ ಮನಸ್ಸು ತುಂಬ ಖುಷಿ ಪಡೋವಂಥ ಜಾಗ ಅಂತಲೇ ಹೇಳ್ಬೋದು. ಇದು ಒಂಥರ ನೀವು ಒಂದ್ಸಲಿ ವಿಸಿಟ್ ಮಾಡಿದಾಗ ಆ ಖುಷಿ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಸಂಕ್ರಾಂತಿ ಸಂಭ್ರಮ, ಅಲ್ಲಿ ಸಂಕ್ರಾಂತಿ ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಯಾವ್ಯಾವ ಫೆಸ್ಟಿವಲ್ಸ್ ಬರ್ತಾರೋ ಅದನ್ನೆಲ್ಲ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಕೇಳಿದ್ವಿ, ಅಲ್ಲಿ ಯಾರೋ ಹೇಳಿದ್ದು. ಬಟ್ ಅದು ನಾವು ನೋಡಿದ್ವಿ, ಸಂಕ್ರಾಂತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಜೊತೆಗೆ ಕಂಪ್ಲೀಟಾಗಿ ಇಲ್ಲಿ ಏನಂದರೆ ಹಳ್ಳಿಗೆ ಸಂಬಂಧಪಟ್ಟಂಥ ಎಲ್ಲ ಥರ ವಿಧವಾದದ್ದನ್ನು ನೀವು ನೋಡೋಕ್ಕೆ ಸಿಗುತ್ತೆ ಇಲ್ಲಿ. ಅಂದರೆ ನಿಮಗೆ ಕುಟುಂಬಗಳ ಬಗ್ಗೆ ಇರ್ಬೋದು, ಮತ್ತು ಅಲ್ಲಿ ನಡೆಯೋ ಕೆಲಸಗಳಿರ್ಬೋದು. ಅಲ್ಲಿ ಇವಾಗ ನೇಯ್ತಾ ಇದ್ದಾವೆ, ಒಬ್ಬರು ಯಾರೋ ಒಂದು ಬಟ್ಟೆನ ನೇಯ್ತಾಯಿದ್ರು, ಇಲ್ಲ ಕಂಬಳಿಗಳನ್ನ ಹೊಲಿತಾಯಿದ್ರು ಅಂತಿರ್ಬೋದು. ಅದನ್ನೆಲ್ಲ ನೋಡೋದಕ್ಕೆ ಸಿಗುತ್ತೆ. ಆಗಿನ ಕಾಲದ ಜ್ಯೋತಿಷ್ಯಗಳೆಲ್ಲ ಯಾವ ಥರ ಕೂತ್ಕೊಂಡು ಹೇಳ್ತಾಯಿದ್ರು, ಮತ್ತು ಯಾವ ಥರ ದೇವ್ರನ್ನ ಕೇಳೋದಕ್ಕೆ, ಅಂದರೆ ಜ್ಯೋತಿಷ್ಯನ ಕೇಳೋದಕ್ಕೆ ಅವರೆಲ್ಲ ಹೋಗ್ತಾಯಿದ್ರು ಅವ್ರ ಮನೆಗಳಿಗೆ, ಮತ್ತು ಯಾವ ಥರ ಅಲ್ಲೆಲ್ಲ ಮನೆಗಳು ಯಾವ ಥರ ಇರ್ತಾಯಿತ್ತು ಆಗಿನ ಕಾಲದಲ್ಲಿ, ಅದೆಲ್ಲ ನೋಡೋದಕ್ಕೆ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ ಇಲ್ಲಿ. ಯಾವುದೇ ಥರ ಅಂದರೆ ನೀವು ಹಳೆ ಕಾಲಕ್ಕೆ ಒಂದ್ಸಲಿ ಹೋಗಬೇಕು, ಅಥವಾ ಇವಾಗ 90s ಕಿಡ್ಸ್ಗೆಲ್ಲ ನಮಗೆ ನಮ್ಮ ಚೈಲ್ಡ್ಹುಡ್ ನೋಡಬೇಕು ಅಂದರೆ ಒಂದ್ಸಲಿ ವಿಸಿಟ್ ಮಾಡಿದ್ರೆ ನೀವು ನಿಮ್ಮ ಚೈಲ್ಡ್ಹುಡ್ನ ರಿಮೈಂಡ್ ಮಾಡ್ಕೊಂಡಂಗೂ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಹಳೆ ಕಾಲದ ಬಗ್ಗೆ ತಿಳಿಸ್ಕೊಟ್ಟಂಗೂ ಇರುತ್ತೆ. ನಮ್ಮ ಮುಂದೆ ಹೋಗ್ತಾ ಇದನ್ನು ತಿಳಿಸ್ಕೊಡೋದಕ್ಕೂ ಮೋಸ್ಟ್ಲಿ ನಮ್ಮ ಹತ್ರ ಟೈಮ್ ಇರಲ್ಲ ಅನಿಸುತ್ತೆ, ಅಷ್ಟು ಬ್ಯುಸಿ ಆಗ್ತೀವಿ ಅನಿಸುತ್ತೆ. ಬಟ್ ಇಲ್ಲಿ ಹೋದಾಗ ನಿಮ್ಮ ಮಕ್ಕಳಿಗೆ ಒಂದು ಪಾಠ ಅಂತೂ ಕಲಿತಾರೆ ನಿಮ್ಮ ಮಕ್ಕಳು. ಅಂದರೆ ನಿಮ್ಮ ಕಡೆಯಿಂದ ಏನು ಕಲ್ಸೋಕ್ಕಾಗುತ್ತೋ ಇಲ್ವೋ, ಇದನ್ನಂತೂ ಒಂದ್ಸಲಿ ಕರ್ಕೊಂಡೋಗಿ ಮಕ್ಳಿಗೆ ತೋರಿಸಿದ್ರೆ ತುಂಬ ಖುಷಿ ಪಡ್ತಾರೆ. ನಾವಂತೂ ತುಂಬ ಎಲ್ಲನೂ ನೋಡಿ ಎಂಜಾಯ್ ಮಾಡಿ ಖುಷಿಯಿಂದ ಮತ್ತೆ ವಾಪಸ್ ಬ್ಯಾಗ್ಸಿಟ್ ಆಗ್ತದೆ, ಮತ್ತು ಬ್ಯಾಂಗ್ಳೂರಿಗೆ ರಿಟರ್ನ್ ಬರ್ತಾ ಇದ್ದೀವಿ. ಅಂತೂ ತುಂಬ ಒಂದೊಳ್ಳೆ ಪ್ಲೇಸ್ನ ನೋಡಿ ತೃಪ್ತಿ ಅಂತೂ ನಮಗಿದೆ. ಮತ್ತು ರಿಟರ್ನ್ ಟು ಬ್ಯಾಂಗ್ಳೂರು. ಮತ್ತು ನಮ್ಮ ಟ್ರಾವೆಲ್ ಬೆಂಗಳೂರು ಕಡೆಗೆ. ನಮ್ಮ ಜಾಗ ನಾವು ತಲುಪಲೇಬೇಕಲ್ವ.